ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗುವುದಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ಹೇಳಿದರು. ಬುಧವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಲ್ಲ, ಈಗ ಅದರ ರೀತಿಯಲ್ಲ ಅವ್ರು ಇದಾರಲ್ಲ, ಈಗ ಅವರೇ ಸಿ ಎಮ್ ಇದ್ದಾರೆ. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅವರೇ ಸಿ ಎಮ್ ಆಗಿ ಮುಂದುವರಿದ್ದಾರೆ. 2028ರಲ್ಲಿ ಕ್ಲೇಮ್ ಮಾಡ್ತಿರೋದು ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವರು ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗೋದು ಖಚಿತ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಹೈಕಮಾಂಡ್ಲವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾವೆಲ್ಲ ಈಗ ಫ್ರೆಷರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ಸಪೋರ್ಟ್ ನೋಡಿರಿ, ನಮ್ಮ ಜಿಲ್ಲೆಯವರೊಬ್ರು ಆಗ್ತಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ ಅಲ್ಲ. ಅದರದ್ದೇನು ಎರಡು ಮಾತಿಲ್ಲ. ನೋಡೋಣ, ಕಾದು ನೋಡೋಣ. ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೂ ತೊಂದರೆ ಆಗಲ್ಲ. ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಕಪ್ಪು ಚುಕ್ಕಿ ಇಲ್ಲ ಅಂತ 40 ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಯಾವ ರೀತಿ ಆಗಲ್ಲ. ಯಾಕಂದರೆ ಇನ್ನೂ ಬಿ ಜೆ ಪಿಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ. ಇನ್ನೂ 2-3 ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಸಡನ್ನಾಗಿ ರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಇವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ, ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ವರ್ಗದವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬೆನ್ನಲ್ಲಿ ನಿಂತಿದೆ. ಮತ್ತು ಈಗ 4 ಮಂದಿ ಜನ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವ್ರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಹಂಗೇನ ಸಂದರ್ಭ ಬಂದರೆ ಸುದ್ದಿ ಕಾನೂನು ಹೋರಾಟ ಮಾಡೋಕ್ಕೆ ಸುದ್ದಿ ರೆಡಿ ಅದಾರೆ. ಸತೀಶ್ ಜಾರಕಿಹೊಳಿ ನಾಯಕತ್ವ ಇದೆಯಾ ರಾಜ್ಯವನ್ನು ನಿರ್ವಹಿಸುವ? ಇದೆ ಸರ್. ಅಂದಲ್ಲೇ ಮತ್ತು ಎಷ್ಟು ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಅಡ್ಡಾಡ್ತಾರೆ, ಎಲ್ಲ ಮಾಡ್ತಾರೆ, ಸಂಘಟನೆ ಮಾಡಿದ್ದಾರೆ. ಒಳ್ಳೆಯ ಒಳ್ಳೆ ಲೀಡರ್ ಸರ್. ಮತ್ತೆಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲ ಮತ್ತು ಅವ್ರ ಫಾಲೋವರ್ಸ್ ಅಲ್ಲ, ಅದ್ರಾಗೇನು ಎರಡು ಮಾತಿಲ್ಲ. ನಾಳೆ ಸಿ ಎಮ್ ರೇಸ್ ಏನಾದರೂ ಸತೀಶ್ ಜಾರಕಿಹೊಳಿ ಬನ್ನಿ ನಿಲ್ತಾರೆ ಅಲ್ಲಿ ಬೆಳಗಾವಿ ನಮ್ಮ ಜಿಲ್ಲಾದವ್ರು ಆಗ್ತಾರೆ ಅಂದ್ರೆ ಎಲ್ಲರೂ ನಿಲ್ತಾರೆ, ಅದ್ರಾಗೇನು ಎರಡು ಮಾತಿಲ್ಲ. ಎಲ್ಲ ಶಾಸಕರು ಬೆಂಬಲಿಸಿದ್ದಾರೆ. ಇರುತ್ತೆ. ಉತ್ತರ ಕರ್ನಾಟಕ ಡೆವಲಪ್ ಆಗ್ತದೆ ಅಂದ್ರೆ ಆಗ್ತೈತಿ. ಆದರೆ ಎಲ್ಲ ಹೈಕಮಾಂಡ್ ಬಿಟ್ಟು ಒಂದೇ ಮಾತು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಎರಡು ಮಾತಿಲ್ಲ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದವರು ಸಿಎಂ ಆಗಬೇಕಾದರೆ ಸತೀಶ್ ಜಾರಕಿಹೊಳಿ ಸೂಕ್ತ ವ್ಯಕ್ತಿ. ಆದರೆ ಈಗ ಸಿಎಂ ಬದಲಾವಣೆ ಆಗುವುದಿಲ್ಲ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.